ಜನ ಜಾಸ್ತಿ ಅವರ, ನಾವು ನಡ್ಕೊಂಡು ಹೋಗಮ್ಮ. ಸರಿ ನಡಿ. ನೋಡಿದ್ರೆ ನಿನ್ನ ಅವಳ ಫ್ರೆಂಡ್ಶಿಪ್ ಹಾಳಾಗತ್ತೆ ಅಂತ ನನ್ನ ಹೇಳ್ಕೊಂಡ್ ಬಂದ್ಯಾ? ಪುಟ್ಟಕ್ಕ, ನಂಜವ್ವ ಹೆಂಗವ್ರೆ? ಏನು ತೊಂದ್ರೆ ಇಲ್ಲ ಅಂತ ಹೇಳೋರೆ ಸಂತ. ದುಡ್ಡಿಲ್ದೆ ಇರೋ ನಮ್ಗೆ ಒಂದ್ ಸಮಸ್ಯೆ ಆದ್ರೆ ಎಲ್ಲ ಇರೋವ್ರವ್ರು, ಅವ್ರಿಗೆ ಬ್ಯಾರೆ ಸಮಸ್ಯೆ. ಅದ್ಯಾವ್ರು ಯಾರನ್ನೂ ನೆಮ್ಮದಿಯಾಗಂತೂ ಮಡಗಿರಕ್ಕಿಲ್ಲ ಅಲ್ವಾ ಪುಟ್ಟಕ್ಕ? ಯಾಕಿರಲ್ಲ ಶಾಂತಕ್ಕ, ಬಂಗಾರಮ್ಮನಂತವ್ರು ಇರ್ತಾರೆ. ಬೇರೆಯವ್ರಿಗೆ ತೊಂದರೆ ಕೊಟ್ಟಾದ್ರು ತಾವ್ ನೆಮ್ಮದಿಯಾಗಿರ್ತಾರೆ. ಸ್ನೇಹ, ಅವ್ರ ಬಗ್ಗೆ ನೀನ್ ಮಾತಾಡ್ದನ್ನ ನಿಲ್ಸು ಸಾಕು. ಯಾಕವ್ವ ನನ್ನ ಕರ್ಕೊಂಡ್ ಬಂದೆ? ನೀ ನನ್ನ ಕರ್ಕೊಂಡ್ ಬರ್ದೇ ಇದ್ದಿದ್ರೆ ನನ್ ಬಂಗಾರಮ್ಮನ ಹತ್ರನೇ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಿದ್ದೆ. ನೀನ್ ಅವ್ರ ಪ್ರಶ್ನೆ ಕೇಳೋಷ್ಟು ದೊಡ್ಡೋಳಲ್ಲ, ಕೆಪ್ತಿ ಮಾಡಕ್. ನೀನ್ ಹೀಗ ಅವಳನ್ನ ವಹಿಸ್ಕೊಂಡ್ ಮಾತಾಡ್ತೀಯ ಅನ್ನೋದು ನನ್ನ ಕೈ ನಂಬಕ್ಕೆ ಆಗ್ತಿಲ್ಲ. ನಂಗೂ ನಂಬಕ್ ಆಯ್ತಾ ಇಲ್ಲ. ನೀನ್ ಯಾಕ ಅಮ್ಮನ ಮೇಲೆ ಹಿಂಗ್ ದ್ವೇಷ ಕಟ್ಕೊಂಡಿದ್ಯಾ ಅಂತ. ನೀನ್ ಈಗಾಗ್ಲೇ ಮಾಡಿರೋದು ಸಾಕು. ಇನ್ ಮ್ಯಾಕೆ ಅವ್ರ ತಂಟ್ಗೆ ಹೋಗ್ಬೇಡ ನೀನ್. ಇಷ್ಟಕ್ಕೂ ಅವ್ರ ಮಗ ಏನ್ ತಪ್ಪು ಮಾಡೋನೆ ಅಂತ ಅಂದ್ಬಿಟ್ಟು ಪೊಲೀಸ್ಗೆ ಇಟ್ಕೊಟ್ಟಿದ್ಯಾ ನೀನು? ಅವ್ವ, ಎಲ್ಲ ಗೊತ್ತಿದ್ದು ಏನ್ ಮಾಡಿದಾನೆ ಅಂತ ಕೇಳ್ತಿಯಲ್ಲವ? ಸ್ನೇಹ, ಕೇಳಿದ್ದನ್ನೆಲ್ಲ ಸತ್ಯ ಅಂತ ನಂಬೋ ಹಂಗಿದ್ದಿದ್ರೆ ಪ್ರಪಂಚದಾಗ ಯಾರು ಒಳ್ಳೆಯವರೇ ಇರ್ತಿರ್ಲಿಲ್ಲ ಕಣವ್ವ. ಆದ್ರೆ ಬಂಗಾರಮ್ಮನವ್ರ ವಿಷಯದಾಗೆ ಯಾರ್ಯಾರೋ ಹೇಳೋದನ್ನೆಲ್ಲ ಕೇಳ್ಕೊಂಡು ಅವ್ರ ವಿರುದ್ಧನೇ ನಿಂತಿದ್ಯಲ್ಲ, ಇದ್ ನ್ಯಾಯನಾ? ಏನೋ ಅವ್ರ ಮ್ಯಾಗ ವಶಕ್ಕೆ ವಾಪಸ್ಕೊಂಡವಳೆ, ಇವತ್ತಲ್ಲ ನಾಳೆ ಸರೋಯ್ತದೆ ಅಂದ್ಕೊಂಡಿದ್ದೆ. ನೀನ್ ಬದ್ಲಾಗಂಗೆ ಕಾಣ್ತಾ ಇಲ್ವಲ್ಲೇ? ದಿವ್ಸ ಅವ್ರ ಮ್ಯಾಗಿನ ಕೋಪ ಹೆಚ್ಚಾಯ್ತೈತೆ ಹೊರತು ಕಮ್ಮಿನೇ ಆಯ್ತಿಲ್ವೇ? ಸ್ನೇಹ, ಅವತ್ತು ನಾನುವೇ ಬೀಸೋದುಣ್ಣಿಂದ ತಪ್ಪಿಸ್ಕೊಳಕ್ಕೆ ಪುಟ್ಟಕ್ಕನ ಜೊತೆ ಬಂಗಾರಮ್ಮನ ಮಗನ ಮೇಲೆ ದೂರ್ ಕೊಡಕ್ ಹೋಗಿದ್ದೆ ಅಂತ ಸುಳ್ಳು ಹೇಳ್ದೆ ಕಣವ. ಅವ್ವ, ಪುಟ್ಟಕ್ಕ ಹೇಳ್ದಂಗೆ ಅವ್ರ ತವ ಕೂಗಾಡ್ಕೊಂಡೆಲ್ಲ ಮಾತಾಡಕ್ ಹೋಗ್ಬೇಡ ಕಣವ. ನೀನು ತೀರ್ಮಾನ ಮಾಡ್ಬಿಟ್ಟಿಯವ ನಾನೇ ಜಗಲ್ಗಂಟಿ ಅಂತ. ಅಮ್ಮ, ಆಸ್ಪತ್ರೆಯಲ್ಲಿ ಏನು ಮಾತಾಡೋದು ಬೇಡಮ್ಮ ಪ್ಲೀಸ್. ನಡಿ. ಅವ ತಂಗವ, ನೀವಿಬ್ರು ಒಳಕ್ಕೆ ಹೋಗಿ, ನಾನು ಇಲ್ಲೇ ನಿಂತಿರ್ತೀನಿ. ಯಾಕ್ಲಾ? ನೀವು ಹೋಗ್ಯವ. ನೀನು ಬಾ ಅಣ್ಣಯ್ಯ. ಇಲ್ಲ, ಅವ್ರ ಅವ್ವನ ಬಗ್ಗೆ ಏನೋ ಮಾತಾಡಿದ್ರೆ ಕೋಪದಾನ ಏನೋ ಅಂದ್ಬಿಡ್ತೀನಿ, ಅದಕ್ಕೆ ಬೇಡ, ನೀವು ಹೋಗಿ. ಯಾಕಣ್ಣಯ್ಯ, ಸ್ನೇಹ ವಾಪಸ್ ಬಂದ್ಬಿಡ್ತಾಳಂತ ಕಾವಲ್ ಕಾಯ್ತಿದ್ಯಾ? ಬದುಕಿವ್ನಿ ಸಾರೆ ಖುಷಿ ಪಡೋ ಅಗತ್ಯ ಇಲ್ಲ. ನಿನ್ ಜೀವನದಾಗ ನಡೀತಿರೋದನ್ನ ತಿಳ್ಕೊಂಡು ಕೂಸಿನ ದುಃಖನ ಪಡೋಷ್ಟು ನನ್ ಜೀವನದಾಗೆ ನಿನಗೆ ಮಹತ್ವನೇ ಕೊಟ್ಟಿಲ್ಲ ಕಣಮಿ. ಓ, ಬಡ್ಡಿ ಬಂಗಾರಮ್ಮನ ಬಾಯಿಗೇನು ಕಮ್ಮಿ ಇಲ್ಲ, ಮಹತ್ವ ಇಲ್ಲ ಅಂದ್ಮೇಕೆ ನನ್ನ ನೋಡಕ್ ಇಲ್ಲಿ ಗಂಟೆ ಯಾಕೆ ಬರ್ಬೇಕಿತ್ತು? ನಾನ್ ಬಂದಿದ್ದು ನಿನ್ನನ್ ನೋಡಕ್ಕಲ್ಲ, ಅಳಿಯಂದ್ರನ್ನ ಮಾತಾಡ್ಸಕ್ಕೆ. ಏನೇ ರಾಜರ ಕುದುರೆ ಕಾಲು ಮುರಿದಾಗ ಬೀದಿ ನಾಯಿ ಯುದ್ಧಕ್ಕೆ ನಿಂತಿತ್ತಂತೆ, ಹಂಗಾಯ್ತು ನಿನ್ ಪಾಡು. ಕಂಟಿ, ಅವಸರ ಪಟ್ಟು ಏನು ಅಂದ್ಬಿಡ್ಬೇಡಕ್ಕಲ್ಲ. ಇದು ತಂಗಿ ಒಂದು ಜೀವನದ ಪ್ರಶ್ನೆ. ಒಂದು 10 ನಿಮಿಷ ತಡ್ಕೊಂಡು ಸುಮ್ಕಿಟ್ಬಿಡು, ಎಲ್ರಿಗೂ ಒಳ್ಳೇದು. ಅದ್ರಿಂದ ಈಟೆಲ್ಲ ಆಯ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಅದೊಂದೇ ವಿಷಯ ಅಲ್ಲ ಕನ್ಸಂತ. ಚಂದ್ರು, ಆ ಬಂಗಾರಮ್ಮನ ಮಗಳು
ಇಬ್ರು ಒಂದಾಗದೆ ದೂರ ಉಳಿದವ್ರಲ್ಲ ಆ ಈಸಿಯನ್ನೇ ಇವಳು ತಲೆಗಚ್ಕೊಂಬಿಟ್ಟವಳೆ. ನಾನೇನು ಅದನ್ನು ಇದನ್ನು ಬೆರೆಸಿ ಈ ನಿರ್ಧಾರಕ್ಕೆ ಬಂದಿಲ್ಲ ಅವ್ವ. ಜನರಿಗೆ ಬಡ್ಡಿಗೆ ದುಡ್ಡು ಕೊಟ್ಟು ಹಾಳು ಮಾಡ್ತಿದಾರೆ ಅವರು. ಏ ಜನಗಳ ಮುಂದೆ ಈ ಮಾತನಾಡಿದ್ರೆ ಜನ ನಿನ್ನೆ ಆಡ್ಕತ್ತಾರೆ. ಬಡ್ಡಿ ಕೊಡೋರೆಲ್ಲನೂ ಜನ ಹಾಳು ಮಾಡ್ತಾರೆ ಅಂತಂದು ನೀನ್ ಹೆಂಗೆ ಹೇಳ್ತೀಯ ಸ್ನೇಹ? ಅವರಿಂದ ನಮ್ಗೇನಾದ್ರು ತೊಂದರೆ ಆಗದ? ಇಲ್ಲ ಯಾವ್ದಾದ್ರು ವಿಷಯದ ನಮ್ಮನ್ನು ಬಲವಂತ ಮಾಡೋರ? ಇಲ್ಲಿ ಗಂಟ ಯಾರಾದ್ರೂ ಹೋಗಿ ನಮ್ಮೇಲೆ ದೌರ್ಜನ್ಯ ಮಾಡ್ತಾವ್ರೆ ಅಂತ ಸ್ಟೇಷನ್ಗೆ ದೂರು ಕೊಟ್ಟವ್ರ? ನೀನ್ 3ನೇವಳು, ನೀನ್ ಹೋಗಿ ದೂರು ಕೊಡ್ತಿದ್ಯಾ? ಅವ್ರು ಸುಮ್ಕಿರ್ತಾರ ಹೇಳು? ಅವ್ವ, ನಾನು ಸುಳ್ಳು ಕಂಪ್ಲೇಂಟ್ ಕೊಟ್ಟಿಲ್ಲ. ಆದ್ರೆ ಅದನ್ನೇ ನೀನು ಸತ್ಯ ಅಂತ ನಂಬ್ಕೊಂಡಿದ್ಯಾ ಮಗಳೇ. ಅದೇ ಆಗಿರೋ ಸಮಸ್ಯೆ. ಬಂಗಾರಮ್ಮನವರು ಚಂದ್ರಿಗೇನು ಅನ್ಯಾಯ ಮಾಡೋರೆ ನಂಗೆ ಮಾತಾಡ್ತಿದ್ಯಲ್ಲ, ನನ್ ಜಬ್ ಮಾಡಿರೋ ಸರಿನೇ? ನಂದೇ ನಡಿಬೇಕು. ನನ್ನ ಮಗ ನಾನು ಹೇಳ್ದಂಗೆ ಕೇಳ್ಬೇಕು ಅಂತ ಆಟಕ್ಕೆ ಬಿದ್ದು ಇಸಾ ತಗೊಂಡು ಆಸ್ಪತ್ರೆ ಸೇರೋಳಲ್ಲ. ಪಾಪ ಚಂದ್ರು ಏನ್ ಮಾಡ್ಬೇಕು? ಯಾರ ಕಡೆಗೆ ಅಂತ ಮಾತಾಡ್ಬೇಕು? ಎರಡೂ ಕಡೆ ನ್ಯಾಯ ತಿಳ್ಕೋಬೇಕು ಸ್ನೇಹ. ಸುಮ್ನೆ ಯಾರ ಮಗಾರು ಅಪವಾದ ಹಾಕೋದು ಸರಿ ಅಲ್ಲ. ಇಷ್ಟಕ್ಕೂ ನಿನ್ ಬಂಗಾರಮ್ಮ ಅವ್ರ ಮಗನ್ನ ನೋಡಿದ್ಯಾ ನವಿ? ಈಗ ಅವ್ರ ಕಡೆಯಾರೆ ಶಾಂತನ್ಗೆ ದುಡ್ಡಿನ ಸಹಾಯ ಮಾಡ್ತಿರೋದು. ಇನ್ಮ್ಯಾಕಾದ್ರೂ ಇದನ್ನೆಲ್ಲ ತಿಳ್ಕೊಂಡು ತಿದ್ಕ. ಬಂಗಾರಮ್ಮನವ್ರು ಮಾತ್ರ ಅಲ್ಲ, ಪ್ರತಿಯೊಂದು ಮನುಷ್ಯನು ಅವನ ಪರಿಸ್ಥಿತಿಗೆ ತಕ್ಕಂಗೆ ಅವ್ರವ್ರ ಗುಣಗಳನ್ನು ಬದಲಾಯಿಸ್ಕೊತಾರೆ. ಅವರು ಬಡ್ಡಿ ಎಸಿದಾಗೆ ಒಸಿ ಕಟ್ಟುವಾಗೆ ಇರಬೈದು. ಆದ್ರೆ ಕಷ್ಟ ಅಂತ ಬಂದವ್ರನ್ನ ಕಂಡು ಕರಗಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿವ್ನಿ ಕಣವ. ಈಗ ಅವ್ರ ಮಗನ ಮೇಲೆ ದೂರ ಕೊಟ್ಟವಳು ನೀನೇ ಅನ್ನೋದು ಅವ್ರಿಗೆ ಗೊತ್ತಾದ್ರೆ ನಮ್ ಬಗ್ಗೆ ಅವ್ರು ಏನ್ ತಿಳ್ಕೊಳಕಿಲ್ಲ ಇವಳು. ನಾನು ಪೂರ್ತಿಯಾಗಿ ವಿಷಯ ತಿಳ್ಕೊಂಡಿಲ್ಲ ಅಂದ್ಯಲ್ಲ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಅವ್ರು ತಪ್ಪೇ ಮಾಡಿಲ್ಲ ಅನ್ನೋದನ್ನ ನಾನು ಒಪ್ಪಲ್ಲ. ನನ್ನಲ್ಲಿ ಯಾವ ವಿಷಯಗಳನ್ನ ತಿದ್ಕೋಬೇಕೋ ನಾನು ಅದನ್ನ ತಿದ್ಕೊಂಡು ಆಮೇಲೆ ಮುಂದುವರಿ. ನಾನು ಈಗಿರೋ ಪರಿಸ್ಥಿತಿನ ಬಳಸ್ಕೊಂಡು ನನ್ನ ಮಗನ ನಿಮ್ಮ ಕಡೆ ಕೇಳ್ಕೊಳಕ್ ನೋಡ್ತಿದ್ದೀರಾ? ಸಬಾಸ್ ಬಂಗಾರಮ್ಮ, ನೋಡ್ತೀಯಲ್ಲ ಇವ್ರ ಬುದ್ಧಿ ಅಂತದಂತ ಈಗ್ಲಾರ ಗೊತ್ತಾಯ್ತ ನಿಂಗೆ? ಸಾಯ್ತಾ ಬಿಟ್ಟಿವ್ನಿ ಬದ್ದಿದಂಗೆ ಹೆಂಗಿದ್ಯಾ ಅಂತ ಕೇಳ್ದೇನೆ ನಿಂತವ ಮಾತಾಡಕ್ ಬಂದಿಲ್ಲ, ನಾನು ನೋಡಿ ಇಂಥವ ಮಾತಾಡಕ್ ಬಂದಿದ್ದೀನಿ ಅಂತಾಳೆ. ಇಂಥ ಸಮಯದಾಗುವೆ ನಾವು ಮುಖ್ಯ ಅಲ್ಲ, ಮಗಳು ಭಾಳ ಮುಖ್ಯ. ಅರ್ಥ ಮಾಡ್ಕೊ ಎಂತವ್ರು ಅಂತ. ಗಂಜಮ್ಮ, ಮೈನಾಗಿರೋ ಇಸ ಇನ್ನೂ ಇಳ್ದಿಲ್ವಾ? ಅದನ್ನೇ ಆಚೆ ಕಪ್ತಾ ಇದೆಯಲ್ಲ. ಯಾರ ಬುದ್ಧಿ ಬಗ್ಗೆನೂ ಇನ್ನೊಬ್ರು ಮಾತಾಡೋದ್ ಬೇಕಾಗಿಲ್ಲ. ಮಗ ಎಲ್ ಕೈ ತಪ್ಪೋಗ್ತಾನೋ ಅನ್ನೋ ದಿಗ್ಲಲ್ಲಿ ಇಸ ಕುಡ್ಕೊಂಡು ಬಂದು ಬಿದ್ದಿರೋಳು ನೀನು. ಮಾಡ್ಕೊಂಡು ಮಾತಾಡು. ಲೇ, ನಿಂತವ ಏನೇ ಮಾತಾಡೋದು? ಮೊದ್ಲು ಆಚೆಗೋಗೆ ಹೋಗು. ಚಂದ್ರು, ನಾನ್ ನಿಂತವ ಮಾತಾಡಕ್ ಬಂದೀವ್ನಿ. ಏಳು, ಏನ್ ನಿರ್ಧಾರ ಮಾಡಿದ್ಯಾ? ಅವನ್ ತವ ಏನೇ ಕೇಳಿಯ? ಅವನೇ ನಿರ್ಧಾರ ಮಾಡನು. ಯವ್ವ ಏನ್ ಹೇಳ್ತಾಳ? ನನಗೂ ನಿನಗೂ ಯಾವುದೇ ಮಾತಿಲ್ಲ. ನಿನ್ನ ಮಗ ಮಾತಾಡೋ ಗಂಟ ಬಾಯಿ ಮುಚ್ಕೊಂಡು ಸುಮ್ಮನಿರೋ. ಚಂದ್ರು, ವಸುತವ ಫೋನ್ನಾಗ ಏನೋ ಹೇಳಿದ್ರಂತಲ್ಲ, ಅದನ್ನ ಈಗ ನನ್ ಮುಂದೆ ಹೇಳಿದ್ರೆ ವಸುನ ನಾನೇ ನಿಮ್ ಕೈಗೆ ಒಪ್ಸೋಯ್ತೀನಿ. ಚಂದ್ರು, ನನ್ನ ಹತ್ರ ಫೋನಲ್ಲಿ ಮಾತಾಡಿದಾಗ ಹೇಳಿದ್ದನ್ನ ಅವ್ವನ ಹತ್ರ ಹೇಳ್ಬಿಡಿ ಚಂದ್ರು. ಅವ್ವನೇ ನಮ್ಮಿಬ್ರನ್ನ ಒಂದ್ ಮಾಡ್ತಾಳೆ. ಅಯ್ಯೋ, ಈಗ ನಾನು ಏನ್ ಹೇಳಿ? ಮನ್ಸು ಬಯಸ್ತಿದ್ರು ಅದನ್ನ ಹೇಳೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕೋಬಿಟ್ಟಿದ್ದೀನಿ. ದೃಢವಾಗಿ ನಿರ್ಧಾರ ಮಾಡಿರೋರ್ಗೆ ಈಟೆಲ್ಲ ಯೋಚನೆ ಮಾಡೋ ಅಗತ್ಯ ಇಲ್ಲ.
ನೀನ್ ಬಂದಿದ್ದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು ಕಣೆ. ನಾನು ಕೇಳಿದ ಪ್ರಶ್ನೆಗೆ ನನ್ನ ಮಗ ಈಗ ಎಲ್ರ ಮುಂದೆನೂ ಉತ್ತರ ಕೊಡ್ತಾನೆ. ಹೇಳಿ ಬಾವಾ, ಹೊನ್ನಾಗಿ ಹೇಳಿದ್ನ ಈಗ ಹೇಳಿ. ಯೋನು ಬಂಗಾರಮ್ಮನ್ ಬೀಗ್ತಿ ವಿಸಾ ಕೊಡ್ಬಿಟ್ಟವಳ. ಹೂ ಕನಕ, ಈಗ ತಾನೆ ಪುಟ್ಟಕ್ಕ ಹಂಗಂದು ಆಸ್ಪತ್ರೆಗೆ ಹೊಂಟೋದ್ಲು. ಹೌದಾ? ಯಾವ ಆಸ್ಪತ್ರೆ ಅಂತ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಕನಕ, ಅದೇನು ಹೇಳಲಿಲ್ಲ. ಬೇಕಾದ್ರೆ ಕೇಳ್ಬಿಟ್ಟು ಹೇಳ್ತೀನಿ. ನಮ್ಗೆ ಎಂತದ್ದು ಬೇಕಾಗಿಲ್ಲ, ಫೋನ್ ಮಾಡ್ಗಮ್ಮ. ಅಣ್ಣ, ನೀನ್ ಏನೋ ಹೇಳ್ತೀಯ ಅದನ್ನ ಇವಳು ಸೀರಿಯಸ್ ತಗೊಂಡು ಏನೋ ಮಾಡಕ್ ಹೋಯ್ತಾಳೆ. ಏನಾರ ಹೆಚ್ಚು ಕಡಿಮೆ ಯಾರು ನಮ್ ತಲೆಗೆ ಬರೋದು. ಅಲ್ಲಣ್ಣ, ನನಗ್ ಗೊತ್ತಿರೋದ್ನೇ ಅಲ್ಲ. ಫೋನ್ ಮಾಡ್ಗು ಒಂದೇ. ಯೋ ಯೋ ಏನಯ್ಯ ಆಗೈತೆ ನಿನ್ಗೆ? ಬೆಳಿಗ್ಗೆ ಕಾಪಿ ಕೊಡ್ಲಿಲ್ಲ ಅನ್ನೋ ಕೊಪ್ಪಕ್ಕೆ ಹಿಂಗೆಲ್ಲ ಆಡ್ತಿದ್ಯಾ? ನೀನ್ ಜೀವನ ಪೂರ್ತಿ ಕಾಪಿ ಕೊಡದೇ ಇದ್ರು ಪರವಾಗಿಲ್ಲ, ದಯವಿಟ್ಟು ಇವಳು ಹೇಳೋದನ್ನ ಕೇಳ್ಕೊಂಡು ಏನೋ ಮಾಡಕ್ ಹೋಗ್ಬೇಡ. ಸಾನೆ ದೊಡ್ಡ ಇಕ್ಕಟ್ಟಿಗೆ ಸಿಗಾಕೊಂಡ್ಬಿಡ್ತೀವಿ. ಅವಳ ಕೆಲ್ಸ ಏಟ್ ಕಷ್ಟ ಐತೆ ಅಂತ ಗೊತ್ತಾಯ್ತಾ ನಿನ್ಗೆ? ಅಲ್ಲಿ ನಡೆಯೋದೆಲ್ಲ ಅವನೇ ಅವಳಂತಾವ ಹೇಳ್ತಾಳೆ. ಅವಳ ತವನೇ ಕೂಗಾಡ್ತಿದ್ಯಲ್ಲ ನೀನು. ನಾನ್ ಕೂಗಾಡ್ಲಿಲ್ಲ ರಾಜಿ. ಇನ್ಯಾರು ಕೂಗಾಡ್ತಾವ್ರೆ? ನಾನಾ 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 ನಾಗಿನಾ? ಒಂದ್ ಕ್ಷಣ ನಾಗವಲ್ಲಿ ಅನ್ನಿಸ್ಬಿಟ್ಟೆ ರಾಜಿ, ಅದಕ್ಕೆ ಬೈದಲ್ಲಿ ನಾಗಿ ಅಂದೆ. ರಾಜಿ, ನೀನು ತಾನೇ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಟೆನ್ಷನ್ ಅಲ್ಲ, ಪ್ರೆಷರು. ಅದು ಎಲ್ರಿಗೂ ಬರ್ತದೆ. ಅದು ರಿಲ್ಯಾಕ್ಸ್ ಆಗ್ಬೇಕು ಅಂದ್ರೆ ಒಂದೆರಡು ದಿನ ಈ ಚಿಕ್ಕಮಂಗ್ಳೂರು ಮಡಿಕೇರಿನೋ ಸುತ್ತಾಡ್ಕೊಂಡ್ ಬರೋಮ ಬಾ, ಎಲ್ಲ ಸರಿ ಹೋಯ್ತದೆ. ಯೋ ತಲೆಗಿಲೆ ಕೆಟ್ಟೈತೆನ ನಿಂಗೆ? ಅಲ್ಲ, ದೇವಿಪುರದಲ್ಲಿ ಕಳ್ಕೊಂಡಿರೋ ಮಾನಾನ ಮಡಿಕೇರಿಯಲ್ಲಿ ಉಡ್ಕೊಂತ ಹೇಳ್ತಿದ್ಯಲ್ಲ. ಊರವ್ರ ಮುಂದೆ ಎಲ್ಲ ಕಾಲಿಗೆ ಬೀಳ್ಸೋಳೆ. ಅವಳನ್ನ ನಾನು ಸುಮ್ಕೆ ಬಿಡಕ್ಕಿಲ್ಲ. ಮತ್ ಇವಳೆ ಏಳು ಮಂಜುಳಾ. ಅಕ್ಕ, ನಿಮ್ಗೆ ಮುಖ್ಯವಾದ ವಿಷಯ ಹೇಳೋಷ್ಟೊತ್ತಿಗೆ ಅಣ್ಣ ಫೋನ್ ಕಟ್ ಮಾಡ್ಬಿಟ್ರು. ನೀನ್ ಹೇಳು. ಪುಟ್ಟಕ್ಕನ್ ಮೆಸ್ಸಿಗೆ ಪುರೋಹಿತರು ಬಂದಿದ್ರು. ಮೊದಲನೇ ಮಗಳಿಗೆ ಗಂಡು ಸೆಟ್ ಆಗೈತಂತೆ. ಹುಡುಗಿ ಅಪ್ಪಯ್ಯ ಜೊತೆಯಾಗೆ ಇದ್ದು ಮಾತುಕತೆ ಮಾಡ್ಬೇಕು ಅಂತ ಕಂಡೀಷನ್ ಹಾಕೋರಂತೆ. ನನಗ್ ಗೊತ್ತಿರೋ ಪ್ರಕಾರ ಪುಟ್ಟಕ್ಕ ಗೋಪಾಲಣ್ಣನ ಮಾತಾಡ್ಸಕ್ ಬಂದೇ ಬತ್ತಾಳೆ. ಇದನ್ನೇ ಹೇಳ್ಬೇಕಾಗಿದ್ದು. ಮಾಡ್ತೀನಿ. ಸರಿ. ಯೋ, ಈ ರಾಜಿ ಮನೆಗೆ ನನ್ ಸೌತಿ ರಾಜಿ ಮಾಡ್ಕೊಳಕ್ ಬತ್ತಾವಳಂತೆ. ಬರ್ಲಿ ಬರ್ಲಿ, ಸರಿಯಾಗಿ ಹೇಳ್ ಕಳಿಸ್ತೀನಿ. ರಾಜಿ, ಈ ವಿಷಯದಾಗೆ ಆತರ ಪಡಕ್ ಹೋಗ್ಬೇಡ. ಅದನ್ನ ಬೇರೆ ತರನೇ ಡೀಲ್ ಮಾಡ್ಬೇಕು. ಹೆಂಗೆ ಅಂತ ನಾನು ಹೇಳ್ತೀನಿ. ನಾನಿಲ್ಲಿ ಕಾಯ್ತಾ ನಿಂತಿರೋದು ನಿನ್ನ ಮಾತಿಗೆ ಚಂದ್ರು. ನನ್ನ ಮಗಳು ನಿನ್ನ ಮ್ಯಾಕಿಟ್ಟಿರೋ ನಂಬಿಕೆನ ನಾನು ನಂಬಿ ಇಲ್ಲಿ ಗಂಟ ಬಂದೀವ್ನಿ. ಉತ್ತರ ಕೊಡುವಾಗ ಗೆಪ್ತಿ ಇರ್ಲಿ. ಏ ಚಂದ್ರು, ಒಂದೇ ಮಾತಿಗೆ ಹೇಳ್ಬಿಡ್ಲ, ನಿನ್ನ ಎತ್ತು ಸಾಕಿ ಸಲ್ಗಿದ ಅವನ್ಗೂ ಉತ್ತರ ಕೊಟ್ಟಂಗಾಯ್ತದೆ, ನೀನೇನ್ರು ಅವ್ರವನ್ಗೂ ಉತ್ತರ ಕೊಟ್ಟಂಗಾಯ್ತದೆ. ನಿನ್ಗ ಅವಳು ಮುಖ್ಯವಾ ಇಲ್ಲ ಈ ನಿಮ್ಮವ್ವ ಮುಖ್ಯವಾ? ವಸ್ಸು, ನಾನಿಲ್ಲಿಗೆ ಬರಕ್ಕೂ ಮೊದಲು ನಿಂತವ ಯೋನ್ ಹೇಳ್ದೆ, ನೋಡ್ದೆ ಈಗ? ಚಂದ್ರು, ಪ್ಲೀಸ್ ಹೇಳಿ ಚಂದ್ರು.
ಯಾಕೆ ಚಂದ್ರು ಸುಮ್ಮನೆ ನಿಂತಿದ್ದೀರಾ? ಪ್ಲೀಸ್ ಹೇಳಿ, ಪ್ಲೀಸ್ ಚಂದ್ರು. ನನಗೆ ಅಮ್ಮನೇ ಮುಖ್ಯ. ಇನ್ನೇನೆ ಇನ್ನು ನೋಡ್ತಾ ನಿಂತಿದೀಯಾ? ಮುಗಿತಲ್ಲ ಎಲ್ಲ. ಒಂಡಿ ಗಾಡಿ ಬರ್ಲಿ. ಯಾಕೆ ಚಂದ್ರು, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಯಾಕೆ ಬಾವ ಮಾತು ಬದಲಾಯಿಸಿದ್ದೀರಾ? ತಂಗಿ ಅಂತ ಫೋನಾಗ ಏನು ಹೇಳಿದ್ರೋ ಅದನ್ನ ಹೇಳಿ. ಆಗ್ಲೇ ಅವಳ ಮಗನ ಪೊಲೀಸಿಗೆ ಹಿಡ್ಕೊಟ್ಟಿದ್ದಾಯ್ತು. ಏ ಕಂಟಿ, ನೀನ್ ಹೆಂಗಲ್ಲ ಬಂದೆ ಇಲ್ಲಿಗೆ? ನಮ್ಮ ಹುಡುಗಿ ನಿನ್ನ ಪೊಲೀಸರು ಹಿಡ್ಕೊಟ್ಟ ಅಂತಲ್ಲ. ನಿಮ್ಮ ಹುಡುಗಿನ? ಓ, ಪೊಲೀಸ್ನವ್ರಿಗೂ ಲಂಚ ಕೊಟ್ಬಿಟ್ಟು ಬಿಡ್ಸ್ಕೊಂಬಂದ್ರ? ಲೇ ಹೋಗ್ಲ ಆಚೆಗೆ. ನಿನ್ನಂತ ಮಕ ನೋಡಕ್ಕೂ ನನ್ಗಿಷ್ಟ ಇಲ್ಲ. ಅರೆಸ್ಟ್ ಮಾಡಿಸಿದ್ಯಾ ಸ್ನೇಹ? ಇವಳು ತಗೊಂಡು ಹೇಳೋಳ? ಯಾಕೆ ಚಂದ್ರು ಹೀಗೆ ಮಾತಾಡ್ತಿದ್ದೀರಾ? ನಾನು ಅವನ ಅಪ್ಸಿ ಕರ್ಕೊಂಡ್ ಬಂದೆ. ನೀವು ನಿಮ್ಮ ಅಮ್ಮನ ಮುಂದೆ ಧೈರ್ಯವಾಗಿ ಮಾತಾಡ್ತೀರಾ ಅನ್ನೋ ನಂಬಿಕೆ ನನಗಿತ್ತು. ಇವಾಗ ಯಾಕೆ ಚಂದ್ರು ಹೀಗೆ ಮಾತಾಡ್ತಿದ್ದೀರಾ? ಯಾಕೆ? ನೀನಾದ್ರೂ ಹೇಳು ಅಣ್ಣಯ್ಯ. ಚಂದ್ರು ಫೋನ್ ಮಾಡ್ಬಿಟ್ಟು ಅವರೇ ನಮ್ಮ ಮನೆಗೆ ಬಂದು ನನ್ನನ್ನ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರು ತಾನೆ? ನೀನೇ ಹೇಳು. ಯಾಕಣ್ಣಯ್ಯ ನೀನು ಸುಮ್ನೆ ನಿಂತಿದ್ಯಾ? ಹೇಳು. ಅವ ನಿಜವಾಗ್ಲೂ ಅವ ಚಂದ್ರು ಅವ್ರ ಅಮ್ಮನ ಮುಂದೆ ಇಲ್ಸೆ ಹೋಗ್ರಿ ಎಲ್ಲ ರಾಜಕೀಯ. ಹೋಗಿ. ನಿಮ್ ಹುಡುಗಿ ಯಾವಳ ಪೊಲೀಸ್ಗೆ ಹಿಡ್ಕೊಟ್ಲು ಅಂದ್ಯಲ್ಲ, ಯಾವಳವಳು? ನಿಂತವ ಎಲ್ಲ ಹೇಳ್ಬಿಡ್ತಾರೆ. ಹೋಗಿ ಆಚೆಗೆ.